ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಬನ್ನಿ ಇವತ್ತಿನ ಪ್ರೊಫೈಲ್ ಬಗ್ಗೆ ನೋಡೋಣ. ಇವರ ವೈಯಕ್ತಿಕ ಪರಿಚಯ ಬಂದು ಹೆಸರು ರೇಷ್ಮಾ, ವಯಸ್ಸು 29 ವರ್ಷ ತುಂಬಿದೆ, ಊರು ಮಂಗಳೂರು, ವಿಚ್ಛೇದನ 2 ವರ್ಷಗಳ ಹಿಂದೆ ಅಷ್ಟೇ ವಿಚ್ಛೇದನವಾಗಿದೆ. ಕೆಲಸ IT ಕಂಪನಿಯಲ್ಲಿ ಕೆಲಸ ಮಾಡಿ ಸ್ವತಂತ್ರವಾಗಿ ಬದುಕುತ್ತಿದ್ದಾಳೆ. ಹಾಗೇನೆ ಸ್ನೇಹಿತರೆ, ಇವರ ಹತ್ತಿರ ಇರುವ ಮರ್ಸಿಡೀಸ್ ಬೆಂಜ್ ಕಾರಿನ ಬಗ್ಗೆನೂ ಫುಲ್ ರಿವ್ಯೂ ಕೊಟ್ಟಿದ್ದಾರೆ. ಅದರ ಬಗ್ಗೆನೂ ಸಂಪೂರ್ಣವಾದ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ, ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಅವಳ ಮನದ ಮಾತುಗಳು. ಮದುವೆಯ ಜೀವನ ಸಂತೋಷ ಕೊಡಲಿಲ್ಲ, ನೋವು ಹೆಚ್ಚಾದಾಗ ಹೊರಬಂದಳು, ತನ್ನ ಕಾಲ ಮೇಲೆ ನಿಲ್ಲಲು ತುಂಬಾನೇ ಹೋರಾಡಿದಳು, ಕುಟುಂಬಕ್ಕೆ ಸಹಾಯ ಮಾಡಿ ಮುಂದೆ ಬಂದಳು, ಮನಸ್ಸಿನಲ್ಲಿ ಶಾಂತಿ ಹುಡುಕುತ್ತಿದ್ದಾಳೆ, ಅದಕ್ಕಾಗಿ ನಿಜವಾದ ಬಾಂಧವ್ಯ ಬಯಸುತ್ತಿದ್ದಾಳೆ. ನಿಮ್ಮ ಗುಣಲಕ್ಷಣಗಳು ಹೀಗಿರಲಿ: ಪರಸ್ಪರ ಗೌರವ ನೀಡುವವನಾಗಿರಲಿ, ಕೆಲಸ ಬದುಕಿನ ಸಮತೋಲನ ಅರಿತವನೂ ಆಗಿರಲಿ, ಭರವಸೆಯನ್ನ ಕೊಡಬಲ್ಲವನಾಗಿರಲಿ, ಮನಸ್ಸನ್ನು ಕೇಳುವ ಗುಣ ಇರಲಿ, ಕೋಪಕ್ಕಿಂತ ಶಾಂತಿ ಆಯ್ಕೆ ಮಾಡುವವನಾಗಿರಲಿ, ಭವಿಷ್ಯ ಕಟ್ಟಲು ಸಿದ್ಧನಾಗಿರಲಿ. ಹಾಗೇನೆ ಸ್ನೇಹಿತರೆ, ಇವರ ಹತ್ತಿರ ಇರುವ 2017 ನ ಮರ್ಸಿಡೀಸ್ ಬೆಂಜ್ GLS 350 ಕಾರಿನ ರಿವ್ಯೂ ನೋಡೋದಾದ್ರೆ ಒಳಗಿನ ಫೋಟೋಗಳು ಎಲ್ಲ ಈ ತರಹ ಇದೆ ಅಂತ ಹೇಳಿಕೊಂಡಿದ್ದಾರೆ. ಇದರ ಪ್ರೈಸ್ ಬಂದ್ಬಿಟ್ಟು 55 ಲ್ಯಾಕ್ ಆಗಿರುತ್ತೆ. 2017 ನಲ್ಲಿ ಇದನ್ನ ಪರ್ಚೇಸ್ ಮಾಡಿರ್ತಾರೆ. 93,767 ಕಿಲೋಮೀಟರ್ ರನ್ನಿಂಗ್ ಆಗಿರುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಇಯರ್ ಬಂದು ಅಕ್ಟೋಬರ್ 2017 ಆಗಿರುತ್ತೆ. ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಆಟೋಮೆಟಿಕ್ ಆಗಿರುತ್ತೆ. ನಂಬರ್ ಆಫ್ ಓನರ್ ನೋಡೋದಾದ್ರೆ ಸೆಕೆಂಡ್ ಓನರ್ ಆಗಿರ್ತಾರೆ. ಇನ್ಸೂರೆನ್ಸ್ ನೋಡೋದಾದ್ರೆ ಅವೈಲೇಬಲ್ ಇಲ್ಲ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಈ ಕಾರಿನ ಒಳಗಡೆ ಸೀಟ್ ಎಲ್ಲ ಈ ತರಹ ಇದೆ ಅಂತ ಹೇಳಿ ಮಾಹಿತಿಯನ್ನ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ. ಹಾಗೇನೆ ಇಂಜಿನ್ ಮತ್ತು ಟ್ರಾನ್ಸ್ಮಿಷನ್ ನೋಡೋದಾದ್ರೆ ಇಂಜಿನ್ ಬಂದು 2987 cc ಇದೆ ಮತ್ತು 4 ಸಿಲಿಂಡರ್ಸ್ DOHC ಆಗಿರುತ್ತೆ ಅಂತಾನು ತಿಳಿಸಿದ್ದಾರೆ. ಮತ್ತೆ ಇಂಜಿನ್ ಟೈಪ್ ಬಂದು 9G ಟ್ರೋನಿಕ್ ಡೀಸೆಲ್ ಇಂಜಿನ್ ಆಗಿರುತ್ತೆ ಅಂತಾನು ಹೇಳಿದ್ದಾರೆ. ಹಾಗೇನೆ ಮ್ಯಾಕ್ಸಿಮಮ್ ಪವರ್ ನೋಡೋದಾದ್ರೆ 255 BHP ಮತ್ತೆ RPM ಬಂದು 3400 ಅಂತಾನು ತಿಳಿಸಿದ್ದಾರೆ. ಮತ್ತೆ ಟರ್ಕ್ ಬಂದು 620 Nm ಆಗಿರುತ್ತೆ. ಸ್ನೇಹಿತರೆ, ಇದು ಇಷ್ಟು ಈ ಒಂದು ಕಾರಿನ ಕಂಪ್ಲೀಟ್ ರಿವ್ಯೂ ಆಗಿರುತ್ತೆ. ನಿಮಗೇನಾದ್ರೂ ರಿವ್ಯೂ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೇನೆ ಬೇರೆ ಏನಾದ್ರೂ ಇನ್ಫಾರ್ಮೇಶನ್ ಬೇಕಾದ್ರೆ ಚಾನೆಲ್ಗೆ ಜಾಯಿನ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದಗಳು.